ಗೈಸ್, ಇವತ್ತು ನಾವು ಒಂದು ಹೊಸ ಪ್ರಾಡಕ್ಟ್ PR ಮಾಡ್ತೀವಿ. ಹೊಸ ಪ್ರಾಡಕ್ಟ್ PR ಅಲ್ಲ, ದಿಸ್ ಇಸ್ ಅವರ್ ಫಸ್ಟ್ PR ಎಕ್ಸೈಟ್ಮೆಂಟ್ ಅಲ್ಲಿ. ಗೈಸ್, ಇಟ್ ಇಸ್ ಅವರ್ ಫಸ್ಟ್ PR. 3 2 1 ಸ್ಟಾರ್ಟ್. ಗೈಸ್, ಇಟ್ ದಿಸ್ ಇಸ್ ಅವರ್ ಫಸ್ಟ್ PR. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಕ್ಕೆ ಆಗ್ತಿಲ್ಲ ನಮ್ಗೆ, ಅಷ್ಟೊಂದು ಖುಷಿ ಆಗ್ತಿದೆ. ನಮ್ಗಿರೋ ಫಾಲೋವರ್ಸ್ಗೆ PR ಸಿಕ್ಕಿದೆ ಅನ್ನೋದೇ ಗ್ರೇಟ್. ಅದು ಇಷ್ಟು ದೊಡ್ಡದಂದ್ರೆ ಇನ್ನ ಗ್ರೇಟ್. ಸೊ ಓಕೆ, ಇವತ್ತು ನಮಗ್ ಬಂದಿರೋದು ಏನಂತಂದ್ರೆ ಏರ್ ಫ್ರೈಯರ್ ಓವನ್ ಬೈ ಸೋಲಾರಾ. ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಂತಾ ಇದ್ರಿ, ಬಟ್ ಆದ್ರೆ ಇವತ್ತು ವಿ ಗಾಟ್ ಇಟ್. ಸೊ ದಿಸ್ ಇಸ್ ದ ಪ್ಯಾಕಿಂಗ್ ಅಂತೂ ತುಂಬಾ ನೀಟಾಗಿ ಬಂದಿತ್ತು. ವಿ ಬ್ರಾಟ್ ಇಟ್ ಫ್ರಮ್ ಅಮೆಝಾನ್ ಬಂದಿತ್ತು. ವಿ ಬ್ರಾಟ್ ಇಟ್ ಫ್ರಮ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ. ಕಟ್ ಮಾಡಿ ಅಮೆಝಾನ್ ಅಲ್ವಾ ಹಚ್ಚು. ಅಮೆಝಾನ್ ಫ್ಲೋರ್ ಬಂತು. ಏನೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ಕೊಂಡು ಹಿಂಗ್ ಓದ್ಬೇಡ, ಅಲ್ಲಿ ನೋಡ್ಕೊಂಡು ಅಲ್ಲಿ ಇದು ಫಸ್ಟ್ ಇದ್ರ ಅಪ್ಲಿಕೇಶನ್ ನೋಡೋಣ. ಏರ್ ಫ್ರೈ ಮಾಡ್ಬೋದು, ಬ್ರಾಯ್ಲ್ ಮಾಡ್ಬೋದು, ಬೇಕ್ ಮಾಡ್ಬೋದು, ರೋಸ್ಟ್ ಮಾಡ್ಬೋದು, ರೀಹೀಟ್ ಮಾಡ್ಬೋದು, ಕೀಪ್. ಇವಾಗ ನಮ್ಮ ಹತ್ರ ಮನೆ ತಂಗ್ಳು ಬಿಡ್ತಿದ್ರು, ತಂಗ್ಳನ್ನ ಕೂಡ ಇದು ಮಾಡೋದು, ಕುಕ್ ಮಾಡ್ಬೋದು, ತಂಗ್ಳ ಐಟಮ್ ಏನೇನು ಮಾಡ್ಬೋದು. ನೈಟ್ ಮಾಡಿರೋದು ಮಾರ್ನಿಂಗ್ ಬಿಸಿ ಟೋಸ್ಟ್ ಕೂಡ ಮಾಡ್ಬೋದು, ಹೋಟೆಲ್ ಟೋಸ್ಟ್ ಕೂಡ ಮಾಡ್ಬೋದು. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ ಇದೆ, ಇದೆಲ್ಲ ಮಾಡ್ಬೋದು ವಿತೌಟ್ ಆಯಿಲ್. ಅಂಡ್ ಹೆಲ್ತಿ ಕೂಡ. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಮೇನ್ ಆಗಿ ಈ ಜಿಮ್ ಫ್ರಿಕ್ಸ್ ಇರ್ತಾರೆ ಅಂಡ್ ಆಲ್ಸೋ ಹೆಲ್ತ್ ಕಾನ್ಶಿಯಸ್ ಅವರು, ಡಯಟ್ ಮಾಡೋರು, ಅವರೆಲ್ಲ ಯೂಸ್ ಮಾಡಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಬ್ಯಾಚುಲರ್ಸ್ ಗೆ ಇಷ್ಟು ದೊಡ್ಡದನ್ನ ನಾವು ಪ್ರಿಫರ್ ಮಾಡೋದು, ಬಿಕಾಸ್ ಇದು 12 ಲೀಟರ್ಸ್ ಇದೆ. ಎಕ್ಸ್ಟ್ರಾ ಲಾರ್ಜ್ ಕೆಪಾಸಿಟಿ. ನಾವು 12 ಲೀಟರ್ಸ್ ಬೇಕಂದ್ರೆ ತಗೊಂಡಿದ್ದು, ತುಂಬಾ ದೊಡ್ಡ ಕೆಪಾಸಿಟಿ ಇದೆ. ಸೊ ಲಾರ್ಜ್ ಫ್ಯಾಮಿಲೀಸ್ ಅಂತಂದ್ರೆ ದಿಸ್ ಇಸ್ ಬೆಸ್ಟ್. ಎಲ್ಲ ಕುಕ್ ಮಾಡಬಹುದು ಅಟ್ ಅ ಟೈಮ್. ಯು ಕ್ಯಾನ್ ಕುಕ್ ಆಲ್ಮೋಸ್ಟ್ 5. ಪ್ರಾಡಕ್ಟ್ ನೋಡಬಹುದು. ಇದು ಕ್ಲಿಯರ್ ವಿಂಡೋ ಇದೆ ಒಳಗಡೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾಗ್ತಿದ್ರೆ ಒಳಗಡೆ ಗೋಲ್ಡನ್ ಲೈಟ್ ಬರ್ಬೋದು ಎಲ್ಲ ಮೋಸ್ಟ್ಲಿ ಆನ್ ಮಾಡಿದಾಗ. ಸೊ ಇದೆಲ್ಲ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಆಗೋದು ಒಳಗಡೆ ರೊಟೇಟ್ ಆಗುತ್ತೆ. ನೋಡೋಕೆ ಚೆನ್ನಾಗಿದೆ, ಸ್ಲೀಕ್ ಆಗಿದೆ ತುಂಬಾ. ಬಾಡಿ ಕೂಡ ಇದು ಕಂಟ್ರೋಲ್ ಪ್ಯಾನೆಲ್. ಸೊ ಒನ್ಸ್ ಆನ್ ಮಾಡೋದು ಗೊತ್ತಾಗುತ್ತೆ ನಿಮ್ಗೆ. ಕಂಟ್ರೋಲ್ ಪ್ಯಾನೆಲ್ ಹಿಂಗ್ ಕಂಟ್ರೋಲ್ ಮಾಡಬಹುದು ಅಂತ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಇಂದ ನೀವು ಮಾಡ್ಕೋಬಹುದು. ಅಂಡ್ ಈವನ್ ರೆಸಿಪಿ ಬುಕ್ ಸಹ ಕೊಟ್ಟಿದ್ದಾರೆ. ಲೈಕ್ ಫೇಮಸ್, ಇಷ್ಟೇ ಮಾತ್ರ ಕುಕಿಂಗ್ ಅಂತಲ್ಲ, ಫೇಮಸ್ ಏನೇನು ಕುಕ್ ಮಾಡಬಹುದು ಅಂತ ಸಹ ಕೊಟ್ಟಿದ್ದಾರೆ. ದಿಸ್ ಕಂಪನಿ ಪರ್ಸನಲ್ ರೆಸಿಪಿ ಇದು. ಸೊ ಅವ್ರ ಕಡೆಯಿಂದ ಇದು ಟ್ರಯಲ್ ಅಂಡ್ ಎರರ್ ಮಾಡಿರ್ತಾರೆ ಈ ಡಿಶಸ್, ಈ ಟೈಪ್ ಆಫ್ ರೆಸಿಪಿನ ಇದೇ ಮಷೀನ್ ಅಲ್ಲಿ. ಸೊ ಅದಕ್ಕಾಗಿ ಅವರು ಕೊಟ್ಟಿರ್ತಾರೆ ಸ್ಪೆಷಲ್ ಅಲ್ಲಿ. ಓಕೆ, ತುಂಬಾ ಇದೆ. ಇದ್ರ ಜೊತೆ ಆಕ್ಸೆಸರೀಸ್ ಏನೇನ್ ಬಂದಿದೆ? ವೈರ್ ರ್ಯಾಕ್. ಇದು ವೈರ್ ರ್ಯಾಕ್ ಬಂದಿದೆ. ಇದು ಲೈಕ್ ಏನ್ ಮಾಡಕ್ಕೆ ವೈರ್ ರ್ಯಾಕ್ ಇಟ್ಟು ಇದ್ರ ಮೇಲೆ ನೀವೇನೋ ಇಡ್ಬೋದು. ಅಂದ್ರೆ ಕೇಕ್, ಸ್ಪಾಂಜ್, ಇದು ಗ್ರಿಲ್ ಚಿಕನ್ ಮಾಡಕ್ಕೆ. ಇವತ್ತು ಇದಕ್ಕೆ ಅಂತ್ಯ ಇದು ಗ್ರಿಲ್, ಅದು ಬೇರೆ ಇದರಲ್ಲಿ ಗ್ರಿಲ್ ಚಿಕನ್ ಎಲ್ಲ ಮಾಡಕ್ಕೆ. ಬೀಯಿಂಗ್ ಆನೆಸ್ಟ್, ನಾವು ಅಷ್ಟೊಂದೆಲ್ಲ ವೆರೈಟೀಸ್ ಎಲ್ಲ ಟ್ರೈ ಮಾಡಿಲ್ಲ. ಎಲ್ಲ ಇದೆ, ನಾವು ಒಂದೊಂದು ಟ್ರೈ ಮಾಡ್ಬೇಕು. ದಿಸ್ ಇಸ್ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಟ್ರೈ ಮಾಡಿ ನೋಡ್ಬೇಕು. ಟ್ರೈ ಮಾಡಿದ್ಮೇಲೆ ನಾವು ಹೇಳಕ್ಕಾಗೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನ್ ಕುಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಖಂಡಿತ ತೋರಿಸ್ತೀವಿ. ಬಿ ಕೀಪ್ ವಾಚಿಂಗ್ ಕಂಟಿನ್ಯೂಸ್ ಆಗಿ. ಸಬ್ಸ್ಕ್ರೈಬ್. ಮೆಶ್ ರ್ಯಾಕ್ ತರ ಇದೆ. ಸೊ ಬೆಸ್ಟ್ ಕೈಂಡ್ ಆಫ್ ಅಪ್ಲಿಕೇಶನ್. ಏನಾದ್ರು ಇಟ್ಬೋದು, ಏನಾದ್ರು ಕೇಕ್ ಗೀಕ್ ಏನಾದ್ರು ಇಟ್ಕೊಂಡು ಮಾಡೋದು ಅಷ್ಟೇ, ಏನಿಲ್ಲ ಇದೆ. ನಾನ್ ವೆಜ್ ಕುಕ್ ಮಾಡಕ್ಕೆ ಇದು ವರ್ಕ್ಸ್ ಮೋರ್ ಅಂತ ಅನ್ಕೊಂಡು. ಟ್ರೈ ಕಟ್ಲೆಟ್ ಗಿಟ್ಲೆಟ್ ಏನಾದ್ರು ಮಾಡಕ್ಕೆ, ಎಲ್ಲ ಒಡೆ ಮಾಡಕ್ಕೆ ಮೇ ಬಿ. ಹೌದು, ಏಕೆ ಒಡೆ ಮಾಡಂಗಿಲ್ಲ? ಏನ್ ಬರೀ ಅದಲ್ಲೆಲ್ಲ ನಾರ್ತ್ ಇಂಡಿಯನ್, ಸಾರಿ ಇಂಗ್ಲಿಷ್ ಡಿಶ್. ಒಡೆ ಮಾಡಿ ಬಜ್ಜಿ ಎಲ್ಲ ಆಗಲ್ಲ. ಬಜ್ಜಿ ಆಗಲ್ಲ, ಟ್ರೈ ಮಾಡೋಣ. ಒಡೆ ಮಾಡ್ಬೋದು ಬೇಕಾದ್ರೆ. ಇಟ್ಟು ಕಳ್ಸ್ಬಿಟ್ಟು ಆಗೋಯ್ತು ಅಷ್ಟೇ. ಹಪ್ಳ ಮಾಡ್ಬೋದಾ? ನನ್ಗೂ ಆಗಿಲ್ಲ. ಹಪ್ಳ ಮಾಡ್ಬೋದು, ಮೋಸ್ಟ್ಲಿ ಹಪ್ಳ ಮಾಡೋದು. ಅಂಡ್ ಇದ್ರಲ್ಲೂ ಅಷ್ಟೇ. ಬಾಸ್ಕೆಟ್ ಫ್ರೆಂಚ್ ಫ್ರೈಸ್ ಮಾಡ್ಬೋದು ಅನ್ಕೋತೀನಿ ಮೋಸ್ಟ್ಲಿ. ಫ್ರೆಂಚ್ ಫ್ರೈಸ್ ಆಕ್ಚುಲಿ ಅದು ನಾನು ಫಸ್ಟ್ ಟ್ರೈ ಮಾಡ್ಬೇಕಂತ ಇರೋದು. ಇದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಮೋಸ್ಟ್ಲಿ ನನಗೆ ಇದು ಏನದು ಡಾಟ್ ಕೊಟ್ಟಿದ್ದಾರೆ, ರೊಟೇಟ್ ಆಗುತ್ತದೆ. ಮೋಸ್ಟ್ಲಿ ಇದು ಏನದು ಶವರ್ಮಾ ಟೈಪ್ ಚಿಕನ್ ಸಮಥಿಂಗ್, ರೋಲಿಂಗ್ ಚಿಕನ್. ಗೊತ್ತಿಲ್ಲ, ಸಾರಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇನ್ನ ಇದು ಹ್ಯಾಂಡಲ್, ಇದನ್ನೆಲ್ಲ ಲೈಕ್ ಟು ರಿಮೂವ್ ಮೋಸ್ಟ್ಲಿ ಟು ಅಂಡ್ ಫ್ರೋ ಇಡಕ್ಕೆ ತೆಗಿಯಕ್ಕೆ ವರ್ಕೌಟ್ ಆಗುತ್ತೆ. ಯಾ ಇಡಕ್ಕೆ ತೆಗಿಯಕ್ಕೆ ವರ್ಕೌಟ್. ಮತ್ತೆ ಇನ್ನ ಇದು ಫ್ಯಾನ್ಸಿ ಕೈಂಡ್ ಆಫ್, ಬಟ್ ಅದೇ ನಾವು ಯೂಸ್ ಮಾಡಲ್ಲ. ಇದು ಹಳೆ ಬಟ್ಟೆನೇ ಯೂಸ್ ಮಾಡೋದು. ಸೊ ಇಷ್ಟೇ. ಇದು ಫ್ಯಾನ್ಸಿ, ದಿನ ಯೂಸ್ ಮಾಡಿದ್ರೆ ಅವ್ನು ಬಿಸಾಕ್ತೀವಿ ಅಷ್ಟೇ.
ಇದು ಇನ್ನ ಹ್ಯಾಂಡ್ಲಿಂಗ್ ಇದೆ.